ನಮಸ್ಕಾರ. ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ಡಿಕೆ ಶಿವಕುಮಾರ್ ಅವರ ಅಧಿಪತ್ಯ ಸ್ಥಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಹೊಸ ನಾಯಕನ ಆಯ್ಕೆ ಪ್ರಕ್ರಿಯೆಗೆ ಸಿಎಲ್ಪಿ ಮೀಟಿಂಗ್ ಕೂಡ ನಡೆಯೋದಕ್ಕಿದೆ. ಸಂಜೆ 4 ಗಂಟೆಗೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಿಗದಿ ಆಗ್ತಾ ಇದೆ. ಬುಧವಾರ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಸಂಜೆ 4 ಗಂಟೆಯ ನಂತರ ಸಿಎಂ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಭವ್ಯ ಮೆಟ್ಟಿಲ ಮೇಲೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಬೇಕಾದ ಪೂರ್ವ ತಯಾರಿಗಳನ್ನು ನಡೆಸಲಾಗ್ತಾ ಇದೆ. ನೋಡಿ, 3 ಡೇಟ್ ಇತ್ತು. ಒಂದು 3ನೇ ತಾರೀಕು, 5ನೇ ತಾರೀಕು ಅಂತ. ಅದರಲ್ಲಿ ಆಲ್ಮೋಸ್ಟ್ ಬುಧವಾರದ ಕಡೆಗೆ ಹೆಚ್ಚು ಲಕ್ಷ್ಯ ಇದೆ. ಬಿಕಾಸ್ ತುಂಬ ಒಳ್ಳೆ ಮುಹೂರ್ತ ಆ ದಿನ ಸಿಗುತ್ತೆ. ಮತ್ತು ಏನೇ ಮಾಡಿದ್ರು ಕೂಡ ರಾಜಕಾರಣಿಗಳು ಶುಭ ಸಂದರ್ಭದಲ್ಲಿ ಮಾಡಿದ್ರೆ ಅದು ಅಧಿಕ ಆಗುತ್ತೆ. ಈ ಅತ್ಯುನ್ನತ ಹುದ್ದೆ ಅನ್ನೋದು ಲಾಂಗ್ ಪ್ರಾಸೆಸ್ ರೀತಿ, ಪ್ರಾಸ್ಪಿರಿಟಿ ರೀತಿ ಮುಂದುವರಿಬೇಕು ಅನ್ನೋದು ಬಯಕೆ ಆಗಿರುತ್ತೆ. ಹೀಗಾಗಿ ಬೆಸ್ಟ್ ಮುಹೂರ್ತ ಯಾವುದು ಅನ್ನೋದನ್ನ ನೋಡ್ತಾರೆ. ಒಂದು. ಎರಡನೇದು, ರಾಷ್ಟ್ರೀಯ ನಾಯಕರ ಅವೈಲೇಬಿಲಿಟಿ ಯಾವ ಮುಹೂರ್ತಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅನ್ನೋದನ್ನು ನೋಡ್ತಾರೆ. ಬಿಕಾಸ್ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನ ಸಂಸ್ಕೃತಿ ಇದೆ, ಹೈಕಮಾಂಡ್ನ ವರಿಷ್ಠರು ಬರಬೇಕು. ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ ಅಂದ್ರೆ, ಡಿಕೆ ಶಿವಕುಮಾರ್ ಅವರ ಜೊತೆಗೆ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಇನ್ನೂ 10 ಜನ ಹೊಸ ಸಚಿವರನ್ನ ನೋಡೋದಕ್ಕೆ ಸಿಗುತ್ತೆ. 10 ಜನ ಹೊಸಬರ ಅಥವಾ 10ರಲ್ಲಿ ಹಳಬರು ಇರ್ತಾರಾ ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೂ ಗೌಪ್ಯತೆ ಮುಂದುವರಿತಾ ಇದೆ. ಸೋಮವಾರ 10 ಜನ ಸಚಿವರು ಪ್ರಮಾಣ ವಚನ ಸ್ವೀಕರಿಸೋದ್ರ ಬಗ್ಗೆ ತೀರ್ಮಾನಗಳು ಫುಲ್ ಫ್ಲೆಡ್ಜ್ಡ್ ಆಗಿ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಎಷ್ಟು ಜನ ರಿಟೈನ್ ಆಗ್ತಾರೆ, ಎಷ್ಟು ಜನ ಹೊಸಬರು ಕಾಣಿಸ್ಕೊಳ್ತಾರೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನಲ್ಲಿ ಹೇಗಿದೆ ಪರಿಸ್ಥಿತಿ ಈಗ ಸದ್ಯಕ್ಕೆ ಅಂತ ಹೇಳಿದ್ರೆ, ಒಂದು ಸ್ಥಾನಕ್ಕೆ 3 ರಿಂದ 4 ಜನ ಆಕಾಂಕ್ಷಿಗಳ ಪೈಪೋಟಿ ಇದೆ. ಇರದೇ 34 ಕ್ಯಾಬಿನೆಟ್ನ ಬರ್ತ್ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ. ಸೊ ಒಂದೊಂದಕ್ಕೆ 3 ಜನ ಅಂದರೆ ನೀವು ಲೆಕ್ಕ ಹಾಕಿ 2 ಕ್ಯಾಬಿನೆಟ್ನ ಫಾರ್ಮ್ ಮಾಡ್ಕೊಳ್ಬೋದು. ಅಷ್ಟು ಜನ ಆಕಾಂಕ್ಷಿಗಳು, ಸೀನಿಯರ್ ಮೋಸ್ಟ್ ಲೀಡರ್ಸ್ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, ಟೆಂಟೇಟಿವ್ ಡೇಟ್ಸ್ ಈಗಲೂ ಕೂಡ ಹರಿದಾಡ್ತಾ ಇದೆ. ಟೆಂಟೇಟಿವ್ ಡೇಟ್ಸ್ ಅಲ್ಲಿ ಬುಧವಾರನೇ ಆಲ್ಮೋಸ್ಟ್ ಕನ್ಫರ್ಮ್ ಆಗೋದು ಎಷ್ಟರ ಮಟ್ಟಿಗಿದೆ ಅಂತ? ಮಮತಾ, ಈಗಾಗಲೇ ಸ್ಮೂತಾಗಿ ಸಿದ್ದರಾಮಯ್ಯನವರ ಎಕ್ಸಿಟ್ ಆಯಿತು. ಆದರೆ ಅದರಷ್ಟು ಸ್ಮೂತು ಮುಂದಿನ ಬೆಳವಣಿಗೆಗಳು ಆಗ್ತಾ ಇಲ್ಲ. ಮುಖ್ಯವಾಗಿ ಸಚಿವ ಸಂಪುಟ ರಚನೆ ಇದೆಯಲ್ಲ, ಒಂದಷ್ಟು ಗೊಂದಲಗಳು ಮನೆ ಮಾಡ್ತಾ ಇದ್ದಾವೆ. ಜಾಸ್ತಿ ಜನ ಆಕಾಂಕ್ಷಿಗಳ ಇರುವಂಥದ್ದು, ಆಕಾಂಕ್ಷಿಗಳ ಒತ್ತಡ ಎಷ್ಟು ಮಟ್ಟಿಗಿದೆ ಅಂದರೆ, ಒಂದು ಕಡೆ ಸಿದ್ದರಾಮಯ್ಯ ಕಡೆಯಿಂದ, ಒಂದು ಕಡೆ ಡಿ ಕೆ ಶಿ ಅವ್ರ ಕಡೆಯಿಂದ, ಇನ್ನೊಂದು ಕಡೆ ಡೆಲ್ಲಿಗೆ ಹೋಗಿ ಲಾಬಿ ಮಾಡ್ತಾ ಇದ್ದಾರೆ. ತುಂಬ ಜನ ಆಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಹಿರಿಯ ಸಚಿವರಾಗಿದ್ದಂಥವರು, ಹಿರಿಯರು, ಅವರು ಕೂಡ ಒಂದು ಸ್ವಲ್ಪ ಮುನಿಸ್ಕೊಂಡಿದ್ದಾರೆ, ಬೇಸರದಲ್ಲಿದ್ದಾರೆ. ಯಾಕೆಂದರೆ ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಖಚಿತತೆ ಭರವಸೆಗಳು ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ದೆಹಲಿಗೂ ಕೂಡ ಹೋಗಿ ಬಂದಿದ್ದಾರೆ. ನಿನ್ನೆ 2-3 ಜನ ಹೋಗಿ ಬಂದಿದ್ದಾರೆ. ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ದಿನಾಂಕ ಯಾವುದು ಅನ್ನುವಂಥದ್ದು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಅದು ಕೂಡ ಗೊಂದಲ ಇರುವಂಥದ್ದು. ಈಗ ಸದ್ಯದ ಮಾಹಿತಿಗಳ ಪ್ರಕಾರ ಬಹುತೇಕ ಬುಧವಾರ ಸಂಜೆ 4 ಗಂಟೆಗೆ ಪದಗ್ರಹಣ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅನ್ನುವಂಥ ಮಾಹಿತಿ ಇದೆ. ಟಿಲ್ ನಾವು ಅದೇ ದಿನಾಂಕ ಇರುವಂಥದ್ದು. ಆದರೆ 1ನೇ ತಾರೀಕು ಕೂಡ ಮುಕ್ತವಾಗಿದೆ, ಜ್ಯೋತಿಷಿಗಳು ಹೇಳಿರುವಂಥ ದಿನಾಂಕ. 5ನೇ ತಾರೀಕು ಕೂಡ ಮುಕ್ತವಾಗಿದೆ, ಅದನ್ನು ಕೂಡ ಜ್ಯೋತಿಷಿಗಳು ಹೇಳಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಜೂನ್ 3 ದಿನಾಂಕ ನಿಗದಿಯಾಗಿದ್ರು ಕೂಡ 1 ಅಥವಾ ಆಗ್ಬೋದು, ಅಥವಾ ಜೂನ್ 5ಕ್ಕೂ ಕೂಡ ಆಗ್ಬೋದು. ಇನ್ನೂ ಕೂಡ ಆ ಸಂಬಂಧಪಟ್ಟಂತೆ ಸ್ಪಷ್ಟ ಮಾಹಿತಿ ಡಿ ಕೆ ಶಿ ಕಡೆಯಿಂದ ಸಿಕ್ಕಿಲ್ಲ. ಇದ್ರ ಮಧ್ಯೆ ಸಂಪುಟ ರಚನೆ ಯಾವ ರೀತಿ ಆಗುತ್ತೆ ಅನ್ನುವಂಥ ಕುತೂಹಲ ಒಂದು ಕಡೆ. ಪದಗ್ರಹಣ ದಿನ ಎಷ್ಟು ಜನ
ಸಚಿವರಾಗಿ ಪ್ರಮಾಣ ವಚನ ತಗೋತಾರೆ ಅಂತ. ಈಗ ಸಚಿವರಾಗಿ ಪ್ರಮಾಣ ವಚನ ಎಷ್ಟು ಜನ ತಗೋತಾರೆ, ಯಾರ್ಯಾರು ತಗೋತಾರೆ ಅನ್ನುವಂಥ ಒಂದ್ ಕಡೆ, ಅದು ಪೂರ್ಣ ಪ್ರಮಾಣದಲ್ಲಿ ಸಂಪುಟ ರಚನೆ ಮಾಡೋದಕ್ಕೆ ಮುಂದಾಗ್ತಿಲ್ಲ. ಯಾಕಂದ್ರೆ ರಾಜ್ಯಸಭೆ ಚುನಾವಣೆ ಇದೆ, ಪರಿಷತ್ ಚುನಾವಣೆ ಇದೆ, ಅದು ಮುಗಿಸ್ಕೊಂಡು ಪುನರ್ರಚನೆ ಮಾಡಬೇಕು ಅನ್ನುವಂಥ ಚಿಂತನೆ ಇದೆ. ಸದ್ಯಕ್ಕೆ 8ರಿಂದ 10 ಜನ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದೇವೆ. ಆ 8ರಿಂದ 10 ಜನ ಯಾರ್ಯಾರು ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಫೈನಲ್ ಆಗಿಲ್ಲ ಪಟ್ಟಿ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಇನ್ನೂ ಕೂಡ ಮುಂದುವರೆದಿದೆ. ಈಗಾಗಲೇ ಒಂದು ಹಂತದಲ್ಲಿ ದೆಹಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿ ಬಂದಿದ್ದಾರೆ. ನಾಳೆ ಮತ್ತೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಹೋಗುವ ಸಾಧ್ಯತೆ ಇದೆ. ಆ ಪಟ್ಟಿ ಏನಿದೆ, ಪಟ್ಟಿ ಫೈನಲ್ ಮಾಡ್ಕೊಂಡು ಬರ್ತಾರೆ. ಆ ಬುಧವಾರ ಪ್ರಮಾಣ ವಚನ ಇದ್ರೆ ಎಷ್ಟು ಜನ ಪ್ರಮಾಣ ವಚನ ತಗೋಬೇಕು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಸ್ಪಷ್ಟತೆ ಪಡ್ಕೊಂಡೇ ಬರ್ತಾರೆ. ಫೈನಲ್ ಆಗಿ ಆ ಪಟ್ಟಿ ಏನು ತೆಗೆದುಕೊಂಡು ಹೋಗ್ತಿದ್ದಾರೆ, ಅದು ಪಟ್ಟಿಗೆ ಅನುಮತಿ ಕೂಡ ಪಡ್ಕೊಂಡು ಬರ್ತಾರೆ. ಸಿದ್ದರಾಮಯ್ಯ ಕಡೆ ಒಂದು 2-3 ಜನ ಇರ್ತಾರೆ ಮೊದಲ ಹಂತದಲ್ಲಿ, ಡಿ ಕೆ ಶಿವಕುಮಾರ್ ಅವರ ಕಡೆ ಇರ್ತಾರೆ. ಜೊತೆಗೆ ಹೈಕಮಾಂಡ್ ಯಾರಿಗೆ ಒಲವು ತೋರಿಸಿದೆ ಅವರು ಕೂಡ ಇರ್ತಾರೆ. ಒಟ್ಟಾರೆಯಾಗಿ ಬಹಳ ಕುತೂಹಲ ಕೂಡ ಮೂಡಿಸಿದೆ ಸಂಪುಟ ರಚನೆ ಪ್ರಕ್ರಿಯೆ. ಮಸೂದ್, ಒಂದೇ ನಿಮಿಷ ವಾಪಸ್ ಬಂದೆ. ಸೊ ಯಾರ್ಯಾರ ಆಸೆ ಈಡೇರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತದೆ. ಡಿ ಕೆ ಶಿವಕುಮಾರ್ ಅವರ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಯಾರ್ಯಾರ ಪಾಲು?